ಪ್ರಿಯ ವೀಕ್ಷಕರೇ, ಇದೇನು ಮನೆ ನೋಡ್ತಾ ಇದ್ರ 400 ವರ್ಷದ ಇತಿಹಾಸದ ಮನೆ. ಅದ್ರ ಜೊತೆಗೆ ಕಡಗ ನೀವು ನೋಡ್ತಾ ಇದೀರಾ, ಇದು ಚೆನ್ನಮ್ಮಾಜಿ ಚೆನ್ನಮ್ಮಾಜಿ ಇಟ್ಕೊಂಡಿರಂತ ಕಡಗ. ಕೇಳುವುದಕ್ಕೆ ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕು? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಇದನ್ನೇ ಜಾಗ. ಹೌದೌದು. ಓಕೆ. ಓ, ಇಲ್ಲಿ ಚೆನ್ನಮ್ಮಾಜಿ ಹುಟ್ಟಿದಂತ ಅರಮನೆ. ಅರಮನೆ. ಈಗ ಅರಮನೆ ಏನು ಇಲ್ಲ, ಈಗ ಎಲ್ಲ ಏನು ಇಲ್ಲ, ನೋಡ್ಲಿಕ್ಕೆ ಏನು ಇಲ್ಲ, ಫುಲ್ಲ ಜಾಗ ಒಂದ್ಬಿಟ್ಟು ಏನು ಇಲ್ಲ. ಓಕೆ ಓಕೆ. ಈಗ ಇದು ಈಗ ಅವರು ಇಲ್ಲಿ ಮ್ಯಾಗ್ ಹತ್ತಕ್ಕೆ ನೋಡ್ತೇನೆ, ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳಿ. ಓಕೆ ಓಕೆ. ಇಲ್ಲ, ಇಲ್ಲಿಂದ ಇಲ್ಲಿವರೆಗೆ 1 ಎಕರೆ 10 ಗುಂಟೆ. 1 ಎಕರೆ 10 ಗುಂಟೆ ಸ್ಥಳ. ತಂತಿ ಬೇಲಿ ಹಾಕಿಂತ ಎಲ್ಲ ತಂತಿ ಬೇಲಿ ಹಾಕ್ಯಾನ. ಮತ್ತೆ ಹಾಯ್ ಫ್ರೆಂಡ್ಸ್, ನೋಡಿ ಇದೆ ಚೆನ್ನಮ್ಮಾಜಿ ಹುಟ್ಟಿದಂತ ಜಾಗ. ಹುಟ್ಟಿ ಬೆಳೆದು ಹಾಡಿ ಮದುವೆ ಆಗಿ ಹೋಗೋ ತನಕ ಕೂಡ ಇದೇ ಜಾಗದಲ್ಲಿ ಇದ್ದಿದ್ದು, ಇಲ್ಲೇ ಇದ್ದವರು. ಆಯ್ತಾ, ಅವ್ರ ಗುರುಗಳು ತುಂಬಾ ಖುಷಿ ಆಗ್ತಾ ಇದೆ. ತಂದೆ ಧೂಳಪ್ಪಗೌಡ ದೇಸಾಯಿ, ತಾಯಿ ಪದ್ಮಾವತಿ ಧೂಳಪ್ಪಗೌಡ ದೇಸಾಯಿ. ಸೊ ನೋಡಿ, ಅವರೆಲ್ಲ ಇಲ್ಲೇ ಬದುಕಿದಂತ ಜಾಗ ಇದು. ತುಂಬಾ ಖುಷಿ ಆಗ್ತದೆ ಈ ಜಾಗದಲ್ಲಿ ನಾನು ಇದ್ದೇನೆ ಅಂತ ಹೇಳಿ. ಎಲ್ಲ ಹಳೆಯದು ಇದು ಬಾವಿ ಇದೆ. ಇದು ಬಾವಿ, ಅದು ಡೋಣಿ ಅಲ್ಲಿದೆ. ಕೇಳುವುದಕ್ಕೆ ಏನು ಕಪ್ಪ? ನೋಡಿ, ಚೆನ್ನಮ್ಮಾಜಿ ಹುಟ್ಟಿದಂತ ಮನೇಲಿ ನಾವ್ ಇದೀವಿ. ಮನೆ ಜಾಗ ಇದು, ಬಟ್ ಅರಮನೆ ಇಲ್ಲ, ಬಿದೋಗಿದೆ. ಬಟ್ ಜಾಗ ಎಲ್ಲ ಇದೆ. ಅದೇ ರೀಸೆಂಟ್ಲಿ ಮಾಡ್ಕೊಂಡ. ಇದು ಬಾವಿ. ಎಷ್ಟು ಇರ್ಬೋದು ಬಾವಿ? ದೊಡ್ಡ ಇಲ್ಲ, ತುಂಬಿದೆ. ಯಾಕಂದ್ರೆ ಇಲ್ಲಿ ಯಾರು ಈಗ ಇರಂಗಿಲ್ಲಲ್ಲ. ಏನು ಬರ್ತಿಲ್ಲ, ಏನಿಲ್ಲ. ಕೆಳಗೆ ಮನೆ ತಗ ಬರ್ರಿ, ಹಂಗ ಗಾಡಿ ತಗೊಂಡಲ್ಲ ಊಟ ಕೆಳಗೆ ಚೆನ್ನಮ್ಮನ ಮನೆ ತಗ. ವಾಡ ಬೇಗ ಬರ್ರಿ. ಏನು ಇದೊಂದು 300 ಅಡಿ ಐತೇನ್ರಿ ಇದು? ಇಲ್ಲಿ ಅಷ್ಟು ಇರ್ಬೋದು. ಆ ಟೈಮ್ದಲ್ಲಿ ಇರ್ಬೋದು. ಯಾಕಂದ್ರೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರವ್ರು ಹೊಲಸೋಗೋದು ಮಾಡ್ಕೊಂಡು ಅದು ತುಂಬ್ಕೊಂತ ಬರ್ತಾ ಇದೆ. ಈಗ ಹೊಲ್ತು ಇದೊಂದೇ. ಅದೊಂದು ನಾನ್ ನಿಮ್ಗೆ ಇದ ಹೇಳಿದಿನಲ್ಲ, ಇದೇ ನೋಡಿ, ಎಲ್ಲ ಡೋಣಿ. ಇದೇ ಡೋಣಿ. ಇದು ನೋಡಿ, ಕಲ್ಲಿಂದ ಕೆಳಗ ಹಿಂಗ ಇಲ್ಲಿವರೆಗೆ ನೋಡಿದ್ವಿ 6-7 ಫೂಟ್. ಆ ಟೈಮ್ದಲ್ಲಿ ದನಗಳಿಗೆ ನೀರು ಕುಡಿಯೋದು. ದನಗಳಿಗೆ ನೀರು ಕುಡಿಸೋದಕ್ಕೆ. ನೋಡಿ, ಇದು ದನಗಳಿಗೆ ನೀರು ಕುಡಿಸುವಂತ ಡೋಣಿ. ಆಗಿನ ಕಾಲದ ಡೋಣಿ. ಈ ಚೆನ್ನಮ್ಮಾಜಿ ಕಾಲದಲ್ಲಿ ಅವರು ಯೂಸ್ ಮಾಡ್ತಿದಂತ ದೋಣಿ ಇದು. ಹೌದು. ದನಗಳನ್ನ ಹಸುಗಳನ್ನ ನೀರು ಕುಡಿಸೋದಕ್ಕೆ ದೋಣಿ ಇದು. ಹೌದು. ಒಬ್ಬ ಇದನ್ನು ಮುಟ್ತಾ ಇದ್ದೀನಿ, ಸ್ವಲ್ಪ ಏನೋ ಒಂಥರ ಖುಷಿ ಆಗ್ತಾ ಇದೆ. ಎಲ್ಲ ಆಗಿನ ಕಾಲದಲ್ಲೇ ಕಲ್ಲುಗಳು. ಹೌದು. ಎಲ್ಲ ಆಗಿದ್ದು, ಎಲ್ಲ ಅವಾಗಿದ್ದು. ಯಾಕಂದ್ರೆ ಈಗ ದೊಡ್ಡ ಅರಮನೆ ಇತ್ತು. ಇಲ್ಲಿ ತನಕ ಇಷ್ಟದಿಂದ ಇಲ್ಲಿ ತನಕ ಮುಂದಿನ ರೋಡ್ದಿಂದ ಇಲ್ಲಿ ತನಕ ದೊಡ್ಡ ಅರಮನೆ. ಅದರಲ್ಲಿ 3-4 ಪಾರ್ಟು. ಈಗ ಮತ್ತೊಬ್ಬರು ದೇಸಾಯಿ ಅಂತ ಬರ್ತಾ ಇದ್ದಾರೆ. ಅವ್ರ ವಂಶಸ್ಥರು. ಅದು 6ನೇ 7ನೇ ಜನರೇಷನ್. ಚೆನ್ನಮ್ಮ ಹುಟ್ಟಿದ ಸ್ಥಳ ಅಂತ ಬರಿಸಿ 2 ಕಡೆ ಮಾಡಿಸ್ತಾ ಇದೀವಿ. ನಾವು ಡಿಮಾಂಡ್ ಇಟ್ಟಿವಿ ಹೈವೇದಾಗ ಹಾಕ್ಬೇಕಂತೇಳಿ. ಹೈವೇದಾಗ ನಮ್ಗೆ ಪರ್ಮಿಷನ್ ಕೊಡುವಾರ. ಇಲ್ಲಿ
ಫ್ರೆಂಡ್ಸ್ ಮೈಸೂರನ್ನು ಹಾಳು ಚೆನ್ನಮ್ಮಾಜಿ ಮಾಡಲು ಏನು ಜನ್ಮಸ್ಥಳಕ್ಕೆ ಬಂದಿದ್ದೇನೆ, ಅವ್ರ ವಂಶಸ್ಥರನ್ನ ಭೇಟಿ ಮಾಡಿಸ್ತೀನಿ. ಅವ್ರು ಇಲ್ಲೇ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇವರೇ ಅವರು ಸರ್, ಬಾಬಾ ಸಾಹೇಬ್ ಈರಗೌಡ ದೇಸಾಯಿ, ಬಾಬಾ ಸಾಹೇಬ್ ಈರಗೌಡ ದೇಸಾಯಿ ಅಂತ ಹೇಳಿ ಇವರು ಅವರ ವಂಶಸ್ಥರು. ಸರ್, ನಿಮ್ಮ ಚೆನ್ನಮ್ಮಾಜಿ ಬಗ್ಗೆ ಒಂದೆರಡು ಮಾತು, ಹೆಂಗೆ ಏನೋ ಅವ್ರ ಬಗ್ಗೆ, ಇತಿಹಾಸದ ಬಗ್ಗೆ. ಚೆನ್ನಮ್ಮ ನಮ್ಮ ಅತಿ ದೇಶಕತ್ತಿಯ ಮಹಾರಾಣಿ ಇದ್ರು. ಅವ್ರ ತಂದೆ ಧುಳಾಪ ದೇಸಾಯಿ ಅಂತ, ತಾಯಿ ಪದ್ಮಾವತಿ. ಈಗ 29 ಹಳ್ಳಿ ದೇಶಕತ್ತಿ ಇತ್ತು ನಮ್ಗೆ. ಓಕೆ, ಒಂದು ಸೈನ್ಯ ಅದು ಎಲ್ಲ ಇತ್ತು. ಚೆನ್ನಮ್ಮಾಜಿ ತನ್ನ 15ನೇ ವರ್ಷದಲ್ಲಿ ಕನ್ನಡ, ಉರ್ದು, ಆಮೇಲೆ ಮರಾಠಿ, ಸಂಸ್ಕೃತ ಇವನ್ನೆಲ್ಲ ಭಾಷೆಯನ್ನು ಕರಗತ ಮಾಡ್ಕೊಂಡಿದ್ರು. ಎಲ್ಲಾ ಭಾಷೆ ಬರ್ತಿತ್ತು, ಎಲ್ಲಾ ಭಾಷೆ ಬರ್ತಿದ್ವಿ. 15 ವರ್ಷ ಒಳಗೆ ಬರ್ತಿತ್ತು. ಆಮೇಲೆ 15 ವರ್ಷ ಇರ್ಬೇಕಾದ್ರೆ ಹೌದು. ಆಮೇಲೆ 15 ವರ್ಷದಲ್ಲಿ ಕುದುರೆ ಸವಾರಿ, ಕತ್ತಿ ವರ್ಷೆ ಮಾಡುದು, ಯುದ್ಧದ ಈ ಕಲೆಗಳಲ್ಲ ಎಲ್ಲ 15 ವರ್ಷ ಒಳಗೆ ಎಲ್ಲ ಕಲ್ತು ಬಿಟ್ಟಿದ್ವಿ. ಅಷ್ಟೊಂದು ಆಕಿಗೆ ದೇಶ ಪ್ರೇಮ ಮತ್ತು ಅಷ್ಟೊಂದು ಕೆಚ್ಚದೆ ಹೆಣ್ಮಗಳಿದ್ರು. ಅವಳು ಆಮೇಲೆ ಧುಳಪ್ಪ ದೇಸಾಯಿ ಒಬ್ಬಳೆ ಮಗಳು ಅವರು. ಒಬ್ಬಳೆ ಮಗಳು. ಆಮೇಲೆ ನಮ್ಮ ಇಲ್ಲಿ ಕಾಕಿ ನಮ್ಮ ಸಿದ್ದೇಶ್ವರ ದೇವಸ್ಥಾನ ಅಂತ ಇದೆ. ಅವರ ಮನೆ ಮಂತ್ರ ನಮ್ಮ ದೇವರು ದೇವರಿದ್ದಾಗ ಇಲ್ಲಿ ಒಂದು 4 ಕಿಲೋಮೀಟರ್ ಗುಡ್ಡದಲ್ಲಿ ಹುಣಸಿಬೇರಿ ಅಂತ ಒಂದು ಊರಿದೆ. ಅವಳ ಒಂದು ದೇವಸ್ಥಾನಕ್ಕೆ ಬಂದಾಗ ಎಲ್ಲರ ಜೊತೆ ಬಂದಾಗ ಹುಲಿ ಬಂತಲ್ಲಿ. ಹುಲಿ ಬಂದಾಗ ಅವನ ಒಬ್ಬಕ್ಕೇನೆ ಬೆನ್ನ ಹತ್ತಿ ಅದನ್ನ ಭೇಟಿ ಆಡಿದಂತ ಧೀರ ಮಹಿಳೆ ಏನ್ರಿ ಯಪ್ಪ, ಅಂತ ಧೀರ ಮಹಿಳೆ. ನಮ್ಗೆ ಒಂಥರ ರೋಮಾಂಚನ ಆಗ್ತದೆ ನೋಡಿ. ಮೈ ನೋಡಿ, ಯಾರಿಗೂ ಹೆದರದೆ ಒಬ್ಬಳೇ ಆ ಹುಲಿಯನ್ನು ಭೇಟಿ ಆಡಿದ ಆ ಟೈಮ್ದಲ್ಲಿ. ಆಮೇಲೆ ಅದೇ ಟೈಮ್ದಲ್ಲಿ ಧುಳಪ್ಪ ದೇಸಾಯಿ ಇವರು ನಮ್ಮ ಮಲಸರ್ಜಿ ದೇಸಾಯಿ ಕಿತ್ತೂರಿಂದ ಬರ್ತಾ ಇದ್ರು. ಅವರೆಲ್ಲ ಆ ವೇಳೆದೆಲ್ಲ ಕಾಲ್ ಹಾದಿತ್ತು. ಬಂದಾಗ ಆ ಹುಲಿಯನ್ನು ಹೊಡೆದಿದ್ದು ನೋಡಿ ಮಲ್ಲಸರ್ಜನಿಗೆ ಒಂದು ಆಶ್ಚರ್ಯ ಆಗಿಬಿಟ್ಟು, ಯಾವ ಹೆಣ್ಮಗಳಪ್ಪ ಅಂತ. ಇಬ್ಬರಿಗೂ ಆಯ್ತು, ನಾ ಹುಲಿ ಹೊಡೆದಿನಿ, ನಾನು ಹುಲಿ ಹೊಡೆದಿನಿ ಅಂತ ಹೇಳಿ. ಹೆಂಗಲ್ಲ ನಾನೇ ಹೊಡೆದಿನ ಅಂತ ಚೆನ್ನಮ್ಮ. ಹೀಗಾಗಿ ಆ ವೇಳೆದಾಗ ಒಂದು ಅಂತ ಧೀರ ಮೇಳಿ ನೋಡಿ ಇನ್ನು ಯಾರಂತ ಕೇಳಿದಾಗ ಅವಳು ಧುಳಾಪ್ ದೇಸಾಯಿ ಮಗಳನ್ನು ಗುರ್ತಾಯ್ತವ್ರು. ಆಮೇಲೆ ಧುಳಾಪ್ ದೇಸಾಯಿ ಮನೆಗೆ ಬರ್ತಾ ಇದ್ರು ಯಾರು ಮಲಸರ್ಜಿ ಅವರು. ಯಾಕಂದ್ರೆ ಸೈನ್ಯ ಅವ್ರಿಗೆ ಸಾಯ್ಬೇಕಾಗಿತ್ತು. ಆಮೇಲೆ ಧುಳಾಪ್ ದೇಸಾಯಿ ಅವ್ರು ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ರು. ಕೋ ಇನ್ಸಿಡೆಂಟ್ಲಿ ಚೆನ್ನಮ್ಮ ಮತ್ತೆ ಅವ್ರಿಗೆ ಅಲ್ಲಿ ಹುಲಿ ಭೇಟಿ ಆಡಿದಾಗ ಇಬ್ಬರಿಗೂ ಅಲ್ಲೇ ಭೇಟಿ ಆಯ್ತು. ಮನೆಗ್ ಬಂದಾಗ ಧುಳಾಪ್ ದೇಸಾಯಿ ಮಗಳನ್ ಕೂಡಲೇ ಅವ್ರಿಗೆ ಬಹಳ ಒಂದು ಹೆಮ್ಮೆ ಖುಷಿ ಆಯ್ತು. ಆಮ್ಯಾಗ ಅವಾಗನ ಅವ್ರಿಗೆ ಇಂತ ಒಂದ್ ಹೆಣ್ಮಗಳು ಒಂದು ನನ್ನ ಮಂತನಿಕ ನನ್ನ ರಾಣಿ ಆದ್ರೆ ಚೆನ್ನಾಗಿ ಆಗ್ತದೆ ಅಂತ ಧುಳಾಪ್ ದೇಸಾಯಿ ಡೈರೆಕ್ಟ್ ಕೇಳಿಬಿಟ್ಟಿರು. ಅಂದ್ರೆ ಧುಳಾಪ್ ದೇಸಾಯಿ ಅಂದ್ರೆ ಚೆನ್ನಮ್ಮಾಜಿಯವರ ತಂದೆ ಮಲ್ಲಸರ್ಜಿ ಅವ್ರು ಕೇಳಿದ್ರು. ವಿಚಾರ ಮಾಡಿ ಎಲ್ಲಾ ಹೇಳ್ತೀವಿ ಅಂತಂದಾಗ ಮಲ್ಲಸರ್ಜಿ ತಮ್ಮ ಗುರುಗಳಿಗೆಲ್ಲ ಕಲ್ಮಠ ಗುರುಗಳು ಅವ್ರೆಲ್ಲ ಕೇಳಿ ಎಲ್ಲಾ ಮಾಡಿ ಎಲ್ಲಾರು ಗುರುವರೆಲ್ಲ ಕೂಡಿ ಚೆನ್ನಮ್ಮಾಜಿ ಇಂತ ವೀರ ಮಹಿಳೆ ಅದಾಳು, ಇಂತ ಧೀರ ಅದಾಳು, 15 ವರ್ಷದಿಂದ ಇಂತ ಮಹಿಳೆನ ನೋಡಿಲ್ಲ ಹೆಣ್ಮಗಳನ್ನ. ಇಷ್ಟ ಸಾಹಸಿ ಹೆಣ್ಣನ ನಮ್ಮ ಕಿತ್ತೂರಿಗೆ ಇಂತ ಸಂಸ್ಥಾನಕ್ಕೆ ಒಬ್ಬ ಮಹಾರಾಣಿ ಸಿಕ್ಕರೆ ಒಂದು ನಮ್ಗೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ಒಂದು ಅನುವು ಆಗ್ತದೆ ಅಂತ ಹೇಳಿ ಅವ್ರೊಂದು ಮನಸ್ಸು ಮಾಡಿದ್ರು ಮಲ್ಲಸರ್ಜಿ. ಹೀಗೆಲ್ಲಾರು ಕೂಡಿ ಆ ವೇಳೆದಾಗ ಮಲ್ಲಸರ್ಜಿ ನಮ್ಮ ಚೆನ್ನಮ್ಮಾಜಿ ಮಲ್ಲಸರ್ಜಿ ಅವರಿಗೆ ಮದುವೆ ಮಾಡಿ ಕೊಡ್ತಾರೆ ನಮ್ ಧುಳಾಪ್ ದೇಸಾಯಿ. ಆಮೇಲೆ ಏನ್ ಇತಿಹಾಸ ಅನ್ನೋದು ನಮ್ಗೆ ಗುರ್ತಾಗ್ತದೆ. ಬ್ರಿಟಿಷ್ ಜೋಡಿ ಹೇಗೆ ಹೋರಾಡಿದಾರು 1823ರಲ್ಲಿ ಅವ್ರು ಯಾವ ತರ ಕೊಂದು ಆಮೇಲೆ ಯುದ್ಧ ಮಾಡಿ ಇದನ್ನೆಲ್ಲ ಸಂಗೊಳ್ಳಿ ರಾಯಣ್ಣ ಬಂಟಿದ್ದ. ಆಮೇಲೆ ಈಗ ಸಂಗೊಳ್ಳಿ ರಾಯಣ್ಣಗೂ ಕಿತ್ತೂರು ಚೆನ್ನಮ್ಮನಿಗೂ ಇತಿಹಾಸ ವಿಚಾರ ಬಂದಾಗ ಸರ್ ಆಯ್ತಾ, ಅವ್ರೇನು ಸಂಗೊಳ್ಳಿ ರಾಯಣ್ಣ ಇಲ್ಲಿಗೆ ಏನಾದ್ರು ಬರ್ತಿದ್ರ? ಕಿತ್ತೂರು ಬರ್ತಿದ್ರು. ಕಾರ್ತಿಗೇನಿಲ್ಲ ಅಲ್ಲಿ ಕಿತ್ತೂರಿಗೆ ಬಲಗೈ ಬಂಟ್ ಅಂತ ಇದ್ರು ಅವ್ರು. ಯಾವಾಗಲೂ ಚೆನ್ನಮ್ಮನ ಬಲಗೈ ಯಾವಾಗಲೂ ಸ್ವತಃ ಮಗನ್ ಹಾಗೆ ನೋಡ್ತಾ ಇದ್ರು. ಮತ್ತೆ ಬಲಗೈ ಬಂಟ್ನಂತೆ ವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಅವನು ಸಾದಾ ಮನುಷ್ಯನ ಇರ್ಲಿಲ್ಲ, ದೇಶಭಕ್ತ. ಅದ್ರಿಂದ ಅವರು ಅಜಾನುಬಾಹು ಇದ್ರು ಅಂತ ಎಲ್ಲ ಅಜಾನುಬಾಹು. ಅವನೊಂದು 10 ಮಂದಿ ಬಂದ್ರು ಯಾರು ಕೇಳ್ತಿರ್ಲಿಲ್ಲ. ಅಷ್ಟೊಂದು ತಾಕತ್. ಈ ಚೆನ್ನಮ್ಮ ಒಂದು 50 ಕೆಜಿ ಕತ್ತಿ ಹಿಡಿತಿದ್ರು. 50 ಕೆಜಿ ಕತ್ತಿ. ಅದೇನಾದ್ರು ನಿಮ್ಗೆ ಅದೇನಾದ್ರು ನೋಡಕ್ ಸಿಗುತ್ತೆ? ಒಂದು ಕತ್ತಿ ಇದೆ ನಮ್ಮಲ್ಲಿ, ಆದ್ರೆ ಅಷ್ಟು ದೊಡ್ಡದಿಲ್ಲ. ಒಂದ್ ಕತ್ತಿ 50 ಕಿಲೋ ವರ್ಷ ಮಾಡ್ತಿದ್ರು. ವಿಚಾರ ನಮ್ಗ ಒಂದ್ 2 ಮಿನಿಟ್ ಹಿಡ್ಲಿಕ್ಕೆ ಆಗಲ್ಲ. ಅದನ್ನ 50 ಕೆಜಿ ಕತ್ತಿ ವರ್ಷ ಮಾಡ್ತಿದ್ರು, ಅಷ್ಟು ಪ್ರಾಕ್ಟೀಸ್ ಮಾಡ್ತಿದ್ರು. ಹೀಗಾಗಿ ನೀರ್ ಮಾಡಿದ್ರು. ಆಮೇಲೆ ಇತಿಹಾಸ ಅಂತ ನಿಮ್ಗೆ ಗುರ್ತೈತೆ, ಬ್ರಿಟಿಷ್ ಹೋರಾಡಿದ್ದು ಎಲ್ಲ ಮಾಡಿದ್ದು ಹೀಗೆಲ್ಲ ಹಾಕಿದ್ದು ಇತಿಹಾಸ ಇದೆ. ಆಮೇಲೆ ಇಲ್ಲಿ ಏನಾಗ್ತದೆ, ಇದೆಲ್ಲ ಆದ ಕೂಡ್ಲೆ ಇದು ಅರಮನೆ ಬೇರೆಯವ್ರ ಸ್ವತ್ತಾಗಿ ಹೋಯ್ತು. ರಾಜ ಟಿ ಅಂತ ಟಿ ಅವ್ರು ಅದಾರೆ. ತವ್ರ ಮನೆಗೆ ಬ್ರಿಟಿಷರ ಇದನ್ನ
ಏನ್ ಮಾಡಿದ್ರು ಸವಾಲ್ ಮಾಡಿದ್ರು. ಸವಾಲ್ ಅಂದ್ರೆ ಏನಂತಾರೆ ಆಕ್ಷನ್ ಆಕ್ಷನ್ ಮಾಡಿದಾಗ ಇಂದ ಕಡೆ ಬೇರೆಯವ್ರ ಪಾಲಾಗಬಾರಂದ್ರೆ ಅವ್ರು ಅವಾಗ್ಲೂ ಆಕ್ಷನ್ ಕೂಗ್ತಿದ್ರ. ಬ್ರಿಟಿಷರ್ ಹಾಗೆ ಮಾಡ್ತಿದ್ರು. ಆಕ್ಷನ್ ಮಾಡಿದಾಗ ಇಂದ ಕಡೆ ಆಮೇಲೆ ಇದು ಬೇರೆಯವ್ರ ಪಾಲಾಗಬಾರ್ದು ಅಂತ ಹೇಳಿ ನಮ್ಮ ಪದ್ಮಾವತಿ ರಿಲೇಷನ್ ಏನಿದಲ್ಲ ಅಂದ್ರೆ ಚೆನ್ನಮ್ಮನ ತಾಯಿ ಅವ್ರ ತವ್ರ ಮನಿ ಅವರು ಇದನ್ನ ಅವೇ ತಗೊಂಡ್ರಿ ಈ ಜಾಗ ತಗೊಂಡ್ರು. ಹೀಗಾಗಿ ಅದು ಬೇರೆಯವ್ರ ವಿಷಯ ಇದೆ. ಅವರು ಒರಿಜಿನಲ್ ಇದಕ್ಕ ಮಾಲಕರ ಅಂದ್ರೆ ವಂಶಸ್ಥರಲ್ಲ, ಇರೋರನ್ನೆಲ್ಲ ನಾವೇ ವಂಶಸ್ಥರ. ಇದ್ರ ಪ್ರಕಾರ ಕಾನೂನು ಪ್ರಕಾರ ಅವರ ವಂಶಸ್ಥರಾಗಿದ್ದಾರೆ. ಅದೇ ಅವರು ರಾಜಾ ದೇಸಾಯಿ ಅಂತ ಇದಾರೆ. ಆದ್ರೆ ಈಗ ಗೌರ್ಮೆಂಟ್ ಸರ್ಕಾರದವರು ಏನ್ ಮಾಡ್ತಾ ಇದಾರೆ, ನೆಗೋಸಿಯೇಟ್ ಮಾಡಿ ಜಾಗ ತಗೋಬೇಕು ಇಂದ ಅರಮನೆ ಕಟ್ಟಬೇಕು ಅಂತ ನಾವು ಚೆನ್ನಮ್ಮ ಕಮಿಟಿ ಆಗ್ಲಿ ವಂಶಸ್ಥರಾಗ್ಲಿ ಬಹಳ ವರ್ಷದಿಂದ ಒಂದು 50 ವರ್ಷದಿಂದ ಹೋರಾಡ್ತಾ ಇದ್ದೀವಿ. ಅದಕ್ಕೆ ಸರಿಯಾಗಿ ಗೌರ್ಮೆಂಟ್ಗಳು ಸರ್ಕಾರಗಳು ಯಾವ ಸ್ಪಂದನೆ ಕೊಡ್ತಾ ಇಲ್ಲ. ಎಲ್ಲ ಹಾರಿಕೆ ಉತ್ತರನೇ. ಪ್ರತಿ ಸಲ ಇಲ್ಲಿ ವಿಜಯೋತ್ಸವ ನಾವ್ 50 ವರ್ಷದಿಂದ ವಿಜಯೋತ್ಸವ ಮಾಡ್ತೀವಿ. ವಿಜಯೋತ್ಸವ ಬಂದಾಗ ಮಾತ್ರ ಹೇಳ್ತಾರೆ ನಾವ್ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ. ಏನು ಎಲ್ಲ ಬರೋದಿಲ್ಲ, ಶೂನ್ಯ. ಸರ್ಕಾರ ನೋಡ್ಬೇಕು, ಇದ್ರ ಬಗ್ಗೆ ಗಮನ ಹರಿಸಬೇಕು. ಭಾರತದ ಪ್ರಿಯ ವೀಕ್ಷಕರೇ, ಇದೇನು ಮನೆ ನೋಡ್ತಾ ಇದ್ರ 400 ವರ್ಷದ ಇತಿಹಾಸದ ಮನೆ. ಅದ್ರ ಜೊತೆಗೆ ಕಡಗ ನೀವು ನೋಡ್ತಾ ಇದೀರಾ, ಇದು ಚೆನ್ನಮ್ಮಾಜಿ ಚೆನ್ನಮ್ಮಾಜಿ ಇಟ್ಕೊಂಡಿರಂತ ಕಡಗ. ನೋಡಿ ಕಡಗ ಹೇಗಿದೆ. ಅಬ್ಬಾ ಫ್ರೆಂಡ್ಸ್, ಚೆನ್ನಮ್ಮಾಜಿ ಇಟ್ಕೊಂಡು ನಾನು ಇಟ್ಕೊಂಡಿದ್ದೇನೆ. ಅಬ್ಬಾ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಏನಂತ ಮೈಯಲ್ಲಿ ರೋಮಾಂಚನ ಆಗ್ತಾ ಇದೆ. ನೋಡಿ ಹೇಗಿದೆ ಇದು ಚೆನ್ನಮ್ಮಾಜಿ. ಇದರಲ್ಲಿ ಎಷ್ಟು ಜನ ವೈರಿಗಳನ್ನ ಸದ್ಯ ಪಡೆದಿರ್ಬೋದು. ಇದರಲ್ಲಿ ಬಹಳ ಜನ ವೈರಿಗಳನ್ನ ಇದರಿಂದ ಎದುರಿಸಿದ್ದಾರೆ ಚೆನ್ನಮ್ಮಾಜಿ ಅವರು ಅಂತ ಕಡೆಗ ನಾನು ಹಿಡ್ಕೊಂಡಿದ್ದೇನೆ. ತುಂಬಾ ಖುಷಿ ಆಗ್ತಾ ಇದೆ. ಅಬ್ಬಾ ಈ ಕಡೆಗೆ ಎಷ್ಟು ವರ್ಷ ಆಗಿರ್ಬೋದು? ಇದು 250 ಇಯರ್ಸ್, 250 ವರ್ಷ ಇತಿಹಾಸದ ಕಡಗ ಇದು. ನೋಡಿ ಅಬ್ಬಾ, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ.